ನೋಡಿ, ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಒಡ ಹುಟ್ಟಿದ ಅಕ್ಕನನ್ನೇ ಮಚ್ಚಿನಿಂದ ಒಬ್ಬ ತಮ್ಮ ಕೊಚ್ಚಾಕಿರೋ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣದ ಗುಡ್ಡದ ಓಣಿಯಲ್ಲಿ ಈ ಘಟನೆ ನಡೆದಿರು. ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ 23 ವರ್ಷದ ಪ್ರೇಮ ಅವರನ್ನ ತಮ್ಮನೇ ಮರ್ಡರ್ ಮಾಡಿಬಿಟ್ಟಿದ್ದಾನೆ. ಪ್ರೇಮಾಳ ಸಹೋದರ ಸಂಜೀವ್ ಎಂಬಾತ ಭೀಕರ ಕೊಲೆ ಮಾಡಿರೋದು. ಅನೈತಿಕ ಸಂಬಂಧ ಮತ್ತು ಆಸ್ತಿ ವಿವಾದದ ಹಿನ್ನೆಲೆ ಬರ್ಬರ ಕೃತ್ಯವನ್ನು ಎಸಗಿದ್ದಾನೆ. ಅಂಗನವಾಡಿ ಕೇಂದ್ರಕ್ಕೆ ನುಗ್ಗಿ ಕೊಲೆಗೈದಿದ್ದಾನೆ ಪಾಪಿ ಸಹೋದರ. ಕೃತ್ಯದ ಬಳಿಕ ಪ್ರೇಮ ಸಹೋದರನನ್ನ ಸ್ಥಳೀಯರು ಲಾಕ್ ಮಾಡಿದ್ರು. ನಾನೆಲ್ಲೂ ಹೋಗಲ್ಲ, 1 ತಿಂಗಳಿಂದ ಸ್ಕೆಚ್ ಹಾಕ್ತಾ ಇದ್ದೆ ಸ್ವಂತ ಅಕ್ಕನನ್ನ ಕೊಲ್ಲೋದಕ್ಕೆ ಅಂತ ಹೇಳ್ತಾ ಇದ್ನಂತೆ. ಪ್ರೇಮ ಸಹೋದರನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿನ ಸ್ಥಳೀಯರು. ನಾನು 1 ತಿಂಗಳಿಂದ ಸ್ಕೆಚ್ ಹಾಕಿದ್ದೆ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದಾನೆ. ಸ್ವಂತ ಅಕ್ಕ ಅಂತಂದ್ರೆ ತಾಯಿ ಸಮಾನ ಅಂತ ಹೇಳ್ತೀವಿ, 2ನೇ ತಾಯಿ ಅಂತ ಹೇಳ್ತೀವಿ ನಾವು, ಅಕ್ಕ ತಂಗಿ ಅಥವಾ ಸಹೋದರಿ ಯಾರಾದ್ರೂ ಅಂತಂದ್ರೆ. ಆದ್ರೆ ಅಕ್ರಮ ಸಂಬಂಧ ಇತ್ತು, ಆಕೆಗೆ ಗೊತ್ತಿಲ್ಲ, ಅನೈತಿಕ ಸಂಬಂಧ ಇತ್ತು ಅಥವಾ ಆಸ್ತಿ ವಿವಾದ ಏನಿತ್ತು, ಕೂತು ಬಗೆಹರಿಸ್ಕೊಳ್ಳೋದು ಬಿಟ್ಟು 23 ವರ್ಷದ ಹೆಣ್ಮಗಳು ಇನ್ನೂ ಆಕೆಯ ಭವಿಷ್ಯವನ್ನ ಕಟ್ಕೊಳ್ಬೇಕಾಗಿತ್ತು, ಜೀವನ ನೋಡ್ಬೇಕಾದಂಥವಳು ಅಂಗನವಾಡಿ ಕೇಂದ್ರದಲ್ಲೇ ಮಚ್ಚಿನಿಂದ ಕೊಚ್ಚಿ ಆಕೆಯನ್ನ ಬರ್ಬರವಾಗಿ ಸ್ವಂತ ಸಹೋದರನೇ ಕೊಲೆ ಮಾಡಿರುವಂತಹ ಘಟನೆ ಹಾವೇರಿಯಲ್ಲಿ ನಡೆದಿದೆ. ವೀರೇಶ್ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಬಹಳ ನೋವಿನ ವಿಚಾರ ಮತ್ತು ಆತಂಕದ ವಿಚಾರ. ಸ್ವಂತ ಸಹೋದರಿಯನ್ನೇ ಸಹೋದರ ಕೊಲೆ ಮಾಡಿದಾನೆ, 1 ತಿಂಗಳಿಂದ ಸ್ಕೆಚ್ ಹಾಕ್ತಿದ್ದೆ ಅಂತ ಹೇಳಿದಾನೆ. ಸದ್ಯ ಈ ಘಟನೆ ಬಗ್ಗೆ ಹಾವೇರಿ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ವೀರೇಶ್? ಖಂಡಿತ ಸಿಂಧೂರ, ಏನಂದ್ರೆ ಇವತ್ತು ಬೆಳಗಿನ ಜಾವ ಶಿಗ್ಗಾವಿಯಲ್ಲಿ ಒಂದು ನೆತ್ತರ ಕೋಡಿನ ಹಿಡಿದಿದೆ ಅಂತಾನೆ ಹೇಳ್ಬೋದು. ಅಂಗನವಾಡಿಯಲ್ಲಿ ಆಯಾ ಕೆಲಸ ಮಾಡ್ತಕ್ಕಂಥ ಪ್ರೇಮ ಎನ್ನುವ ಮಹಿಳೆ ಮೇಲೆ ತನ್ನ ಸ್ವಂತ ಸಹೋದರನೇ ಕೂಡ ಪೈಶಾಚಿಕ ಕೃತ್ಯವನ್ನು ನಡೆಸಿರುವಂತದ್ದು. ಅಂದ್ರೆ ಏಕಾಏಕಿ ಮಚ್ಚಿನಿಂದ ಸಹೋದರಿಗೆ ಏನು ಮನಸ್ಸು ಹಲ್ಲೆ ಮಾಡಿದಂತ ವ್ಯಕ್ತಿ ತಮ್ಮ ಏನಿದ್ದಾನೆ ಆತನ ಕೂಡ ಸಾಕಷ್ಟು ದಿನಗಳನ್ನು ಕೂಡ ಅಕ್ಕನ ಈ ಅನೈತಿಕ ಮತ್ತು ಸಂಬಂಧ ಹಾಗೇನೆ ಆಸ್ತಿನ ವಿಚಾರವಾಗಿ ನಾನು ಕೊಲೆ ಮಾಡಿದ್ದೇನೆ ಅನ್ನೋ ಮಾತನ್ನು ಕೂಡ ಇದೀಗ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತದ್ದು. ಹೀಗಾಗಿ ಇವತ್ತು ಬೆಳಗ್ಗೆ ಶಿಗ್ಗಾವಿ ಜನರನ್ನ ಒಂದು ರಕ್ತಪಾತ ನೋಡುವಂತೆ ಮಾಡುವಂತ ಘಟನೆ ಕೂಡ ಇವತ್ತು ನಡೆದಿರುವಂತದ್ದಾನೆ. ಯಾಕಂದ್ರೆ ಆಸ್ತಿ ಮತ್ತೆ ಅನೈತಿಕ ವಿಚಾರ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಅದರ ಹಿನ್ನೆಲೆ ಇದೆ ನಿಜನಾ ಅಥವಾ ಬೇರೆ ಏನಾದ್ರೂ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಸದ್ಯ ಇದೀಗ ಆರೋಪಿ ಕೂಡ ಪೊಲೀಸರ ವಶದಲ್ಲಿರುವಂತದ್ದು, ಹೆಚ್ಚಿನ ವಿಚಾರಣೆ ಕೂಡ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಸಿಂಧೂರ, ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.